ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಗ್ನ ಚಿತ್ರಗಳನ್ನು ನೋಡುವುದರಿಂದ ಆಗುವ ಅಪಾಯದ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ನಗ್ನ ಚಿತ್ರಗಳು ಅಥವಾ ಅಶ್ಲೀಲ ವಿಡಿಯೋಗಳನ್ನು ಪಾರ್ನೋಗ್ರಫಿ ಅನ್ನುವುದು ಇಂದಿನ ಡಿಜಿಟಲ್ ಯುಗದಲ್ಲಿ ಬಹಳ ಸುಲಭವಾಗಿ ಬಿಟ್ಟಿದೆ. ಆದರೆ ಇದು ವ್ಯಕ್ತಿಯ ಮಾನಸಿಕ, ದೈಹಿಕ ಮತ್ತು ಸಾಮಾಜಿಕ ಜೀವನದ ಮೇಲೆ ಬೀರಬಹುದಾದ ದುಷ್ಪರಿಣಾಮಗಳು ಅತಿ ಭಯಾನಕವಾಗಿವೆ. ಬೆಂಗಳೂರಿನಂತಹ ವೇಗವಾಗಿ ಬೆಳೆಯುತ್ತಿರುವ ನಗರಗಳಲ್ಲಿ ಯುವಜನತೆ ಈ ಚಟಕ್ಕೆ ಬಲಿಯಾಗುತ್ತಿರುವುದು ಆತಂಕದ ಸಂಗತಿಯಾಗಿದೆ. ನಗ್ನ ವಿಡಿಯೋಗಳನ್ನು ನೋಡುವುದರಿಂದ ಆಗುವ ಪ್ರಮುಖ ಅಪಾಯಗಳು ಇಲ್ಲಿವೆ. 1. ಮಾನಸಿಕ ಆರೋಗ್ಯದ ಮೇಲೆ ಪರಿಣಾಮ. ಅಶ್ಲೀಲ ವಿಡಿಯೋಗಳನ್ನು ನೋಡುವುದು ಮೆದುಳಿನ ಮೇಲೆ ಮಾದಕ ದ್ರವ್ಯಗಳಂತೆಯೇ ಪ್ರಭಾವ ಬೀರುತ್ತದೆ. ಮೆದುಳಿನಲ್ಲಿ ಡೋಪಮೈನ್ ಎಂಬ ರಾಸಾಯನಿಕದ ಅತಿಯಾದ ಬಿಡುಗಡೆಯಿಂದಾಗಿ ವ್ಯಕ್ತಿಯು ಅದಕ್ಕೆ ದಾಸನಾಗುತ್ತಾನೆ. ಇದು ಕ್ರಮೇಣ ಏಕಾಗ್ರತೆಯ ಕೊರತೆ, ಮರಿಗುಳಿತನ ಮತ್ತು ಮಾನಸಿಕ ಒತ್ತಡಕ್ಕೆ ಕಾರಣವಾಗುತ್ತದೆ. ಅತಿಯಾದ ಬಳಕೆಯಿಂದ ಖಿನ್ನತೆ ಅಥವಾ ಆತಂಕದ ಸಮಸ್ಯೆಗಳು ಎದುರಾಗಬಹುದು. 2. ವಾಸ್ತವ ಮತ್ತು ಕಲ್ಪನೆಯ ನಡುವಿನ ವ್ಯತ್ಯಾಸ ಮರೆಯುವುದು. ವಿಡಿಯೋಗಳಲ್ಲಿ ತೋರಿಸುವ ದೃಶ್ಯಗಳು ಕೇವಲ ವೃತ್ತಿಪರ ನಟನೆ ಮತ್ತು ಎಡಿಟಿಂಗ್ ಆಗಿರುತ್ತವೆ. ಆದರೆ ಇದನ್ನು ಸತತವಾಗಿ ನೋಡುವವರು ವಾಸ್ತವ ಜೀವನದಲ್ಲೂ ಪ್ರೀತಿ ಮತ್ತು ಸಂಬಂಧಗಳು ಹಾಗೆಯೇ ಇರುತ್ತವೆ ಎಂದು ತಪ್ಪು ಭಾವಿಸುತ್ತಾರೆ. ಇದು ಅವರ ವೈವಾಹಿಕ ಜೀವನ ಅಥವಾ ಪ್ರೇಮ ಜೀವನದಲ್ಲಿ ಅತೃಪ್ತಿಗೆ ಕಾರಣವಾಗುತ್ತದೆ. ನೈಜ ಸಂಗಾತಿಯ ಮೇಲೆ ಆಸಕ್ತಿ ಕಡಿಮೆಯಾಗುವ ಸಾಧ್ಯತೆ ಇರುತ್ತದೆ. 3. ಮೆದುಳಿನ ರಚನೆಯಲ್ಲಿ ಬದಲಾವಣೆ. ವಿಜ್ಞಾನಿಗಳ ಪ್ರಕಾರ ಅತಿಯಾಗಿ ಅಶ್ಲೀಲ ಚಿತ್ರಗಳನ್ನು ನೋಡುವುದರಿಂದ ಮೆದುಳಿನ ಪ್ರೀಫ್ರಾಂಟಲ್ ಕಾರ್ಟೆಕ್ಸ್ ಭಾಗವು ಕುಗ್ಗಬಹುದು. ಈ ಭಾಗವು ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಮತ್ತು ವರ್ತನೆಯನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ಇದರ ಸಾಮರ್ಥ್ಯ ಕಡಿಮೆಯಾದಾಗ ವ್ಯಕ್ತಿಯು ತನ್ನ ಭಾವನೆಗಳ ಮೇಲೆ ಹತೋಟಿ ಕಳೆದುಕೊಳ್ಳುತ್ತಾನೆ. 4. ಸಮಯದ ಪೋಲು ಮತ್ತು ಕೆಲಸದ ಮೇಲೆ ಪರಿಣಾಮ. ಒಮ್ಮೆ ಈ ಚಟಕ್ಕೆ ಬಿದ್ದರೆ ಗಂಟೆಗಟ್ಟಲೆ ಸಮಯವನ್ನು ಇದರಲ್ಲೇ ಕಳೆಯುತ್ತಾರೆ. ಬೆಂಗಳೂರಿನಂತಹ ಸ್ಪರ್ಧಾತ್ಮಕ ನಗರಗಳಲ್ಲಿ ಉದ್ಯೋಗ ಅಥವಾ ವಿದ್ಯಾಭ್ಯಾಸದ ಮೇಲೆ ಗಮನ ಹರಿಸಬೇಕಾದ ಸಮಯದಲ್ಲಿ ಇಂತಹ ಚಟಗಳು ವ್ಯಕ್ತಿಯ ಉತ್ಪಾದಕತೆಯನ್ನು ನಾಶಪಡಿಸುತ್ತವೆ. ಇದು ಕೆರಿಯರ್ ಮತ್ತು ವೈಯಕ್ತಿಕ ಬೆಳವಣಿಗೆಯನ್ನು ಕುಂಠಿತಗೊಳಿಸುತ್ತದೆ. 5. ಸಾಮಾಜಿಕ ಮತ್ತು ಕಾನೂನು ಅಪಾಯಗಳು. ಅಶ್ಲೀಲ ವೆಬ್ಸೈಟ್ಗಳು ಸುರಕ್ಷಿತವಲ್ಲ. ಇವುಗಳ ಮೂಲಕ ವೈರಸ್ ಅಥವಾ ಮಾಲ್ವೇರ್ಗಳು ನಿಮ್ಮ ಫೋನ್ ಅಥವಾ ಕಂಪ್ಯೂಟರ್ಗೆ ನುಗ್ಗಿ ಖಾಸಗಿ ಮಾಹಿತಿಗಳನ್ನು ಕದಿಯಬಹುದು. ಸೈಬರ್ ಕ್ರೈಮ್. ಅಲ್ಲದೆ ಮಕ್ಕಳಿರುವ ಅಶ್ಲೀಲ ವಿಡಿಯೋಗಳನ್ನು ನೋಡುವುದು ಅಥವಾ ಹಂಚಿಕೊಳ್ಳುವುದು ಭಾರತೀಯ ಕಾನೂನಿನ ಪ್ರಕಾರ ಗಂಭೀರ ಅಪರಾಧವಾಗಿದ್ದು ಜೈಲು ಶಿಕ್ಷೆಗೆ ಗುರಿಯಾಗಬಹುದು. ನೆನಪಿರಲಿ, ಕ್ಷಣಿಕ ಸುಖಕ್ಕಾಗಿ ಜೀವನದ ಅಮೂಲ್ಯ ಆರೋಗ್ಯ ಮತ್ತು ಸಂಬಂಧಗಳನ್ನು ಹಾಳು ಮಾಡಿಕೊಳ್ಳುವುದು ಜಾಣತನವಲ್ಲ. ಇದರಿಂದ ಹೊರಬರುವುದು ಹೇಗೆ? ಇಂಟರ್ನೆಟ್ ಬಳಕೆಯನ್ನು ಮಿತಗೊಳಿಸಿ. ದೈಹಿಕ ವ್ಯಾಯಾಮ, ಕ್ರೀಡೆ ಅಥವಾ ಹವ್ಯಾಸಗಳಲ್ಲಿ ತೊಡಗಿಸಿಕೊಳ್ಳಿ. ಒಂಟಿಯಾಗಿರುವುದನ್ನು ತಪ್ಪಿಸಿ. ಸ್ನೇಹಿತರು ಮತ್ತು ಕುಟುಂಬದೊಂದಿಗೆ ಸಮಯ ಕಳೆಯಿರಿ. ಸಮಸ್ಯೆ ಗಂಭೀರವಾದರೆ ಮನಶ್ಶಾಸ್ತ್ರಜ್ಞರ ಸಲಹೆ ಪಡೆಯಲು ಹಿಂಜರಿಬೇಡಿ. ಈ ಮಾಹಿತಿಯು ನಿಮಗೆ ಉಪಯುಕ್ತವಾಗಿದೆಯೇ? ಈ ಚಟದಿಂದ ಹೊರಬರಲು ನಿಮಗೆ ಯಾವುದಾದರೂ ನಿರ್ದಿಷ್ಟ ಸಲಹೆ ಅಥವಾ ಮಾರ್ಗದರ್ಶನ ಬೇಕಿದ್ದರೆ ಕೇಳಬಹುದು. ನಾನು ನಿಮಗೆ ಸಹಾಯ ಮಾಡಲು ಸಿದ್ಧವಿದ್ದೇನೆ.